చిత్తూరు అంటేనే ఈ రోజు ప్రపంచంలో బెంగళూరు సగాన్ని పరిపాలిస్తా ఉండేది చిత్తూరు వాళ్ళని చెప్తారు. చెన్నై పోతే చిత్తూరు వాళ్ళే పరిపాలించేది. ఈ భారతదేశంలోనే ప్రధాని గారే చిత్తూరు నుండి ఎన్నికైన మా నాయకుడు నారా చంద్రబాబు నాయుడు గురించి చాలా గొప్పగా అనేక సభల్లో చెప్పాడు. అంతకంటే చిత్తూరు వాళ్ళకి ಬೇರೆ ఎవరో ಕಿರೀಟಾలు పెట్టాల్సిన. ಸ್ನೇಹಿತರೆ, ಎಲ್ಲರಿಗೂ ಜೈ ಭೀಮ್. ಸ್ನೇಹಿತರೆ, ಈ ದಿನ ಗುರುಜಾಲ ಜಗನ್ ಮೋಹನ್ ಎಂಬ ಜನಪ್ರತಿನಿಧಿ ಚಿತ್ತೂರು ಶಾಸಕರು ಅವರು ಬೆಂಗಳೂರಲ್ಲಿ ಇವತ್ತು ಊಟ ನೀರು ಎಲ್ಲ ತರಹದ ಉಪಯೋಗ ಪಡೆದುಕೊಂಡು ಇವತ್ತು ಚಿತ್ತೂರಲ್ಲಿ ತಾವೇನಾದರೂ ಶಾಸಕರಾಗಿದ್ದೀರಂದ್ರೆ ಅದು ಬೆಂಗಳೂರಿನ ಭಿಕ್ಷೆ. ಇವತ್ತು ತಮ್ಮ ಹೇಳಿಕೆಯನ್ನು ನಾವು ಖಂಡಿಸ್ತೀವಿ. ಈ ಹೇಳಿಕೆಯನ್ನು ಹಿಂಪಡೆದು ತಾವು ಕ್ಷಮೆ ಯಾಚಿಸದೆ ಹೋದ್ರೆ ತಮ್ಮ ವಿರುದ್ಧವಾಗಿ ಉಗ್ರವಾದ ಹೋರಾಟ, ತಮಗೆ ಪಾಠ ಕಲಿಸುವಂತ ಹೋರಾಟ, ತಮ್ಮನ್ನ ಗೆರವು ಮಾಡುವಂತ ಹೋರಾಟ ಕೂಡ ನಾವು ರೂಪಿಸ್ತೇವೆ. ತಾವು ಏನಾದರೂ ಇದು ಹಿಂಪಡೆಯದೆ ಹೋದ್ರೆ ತಾವು ಈ ಶಾಸಕರಿಗೆ ಅರ್ಹರಲ್ಲ. ಮೊದಲು ತಾವು ಸಂವಿಧಾನದ ಪೀಠಿಕೆಯನ್ನು ಓದ್ರಿ. ಸಂವಿಧಾನದ ಪೀಠಿಕೆಯಲ್ಲಿ ಏನಿದೆ ಗೊತ್ತಾ? ಭಾರತದ ಪ್ರಜೆಗಳಾದ ನಾವು ಅಂತಿದೆ. ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲ ಭಾರತೀಯರು, ನಾವು ಅದು ನೀವಿದು ಅಂತ ಹೇಳಕ್ ಹೋಗ್ಬೇಡಿ. ಇವತ್ತು ನೀವು ಏನಾದರೂ ಶಾಸಕರಾಗಿದ್ದೀರಂದ್ರೆ ಅದು ನಮ್ಮ ಬೆಂಗಳೂರಿಂದ. ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ನೀವು ಮೊದಲು ಫಸ್ಟ್ ಯೋಚನೆ ಮಾಡ್ರಿ, ನಾನು ಇವತ್ತು ಆಗಿದ್ದೀನಿ ಅಂದ್ರೆ ಯಾರಿಂದ, ಎಲ್ಲಿಂದ ಆಗಿದ್ದೀನಿ, ಎಲ್ಲಿ ನೀರು ಕುಡ್ದೆ, ಎಲ್ಲಿ ಊಟ ಮಾಡಿದೆ ಅಂತೇಳಿ ಅದನ್ನ ಫಸ್ಟ್ ತಾವು ತಿಳ್ಕೊಬೇಕು. ತಾವೇನಾದ್ರೂ ಕ್ಷಮೆ ಯಾಚಿಸದೆ ಹೋದ್ರೆ ತಮ್ಮ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಿ ತಮ್ಮನ್ನ ರಾಜ್ಯಕ್ಕೆ ತಾವು ಬರಬಾರ್ದು. ಆ ರೀತಿ ಉಗ್ರವಾದ ಹೋರಾಟ, ಕಾನೂನಾತ್ಮಕವಾಗಿ ಹೋರಾಟ ನಾವು ರೂಪಿಸ್ತೇವೆ. ಕಾನೂನಾತ್ಮಕವಾಗಿ ತಮಗೆ ಶಿಕ್ಷೆ ಕೊಡಿಸುವಂತ ಕೆಲಸ ನಮ್ಮ ಸಂಘಟನೆ ಆಗಲಿ, ಎಲ್ಲ ದಲಿತ ಪರ, ಕನ್ನಡ ಪರ ಎಲ್ಲ ಸಂಘಟನೆಗಳು ತಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.